ಸಮುಚ್ಯತೆ ಪಾತಕ ರಾಶಿಭಿ ಕ್ಷಣಾತ್, ಕ್ಷಣ ಮಾತ್ರದಲ್ಲಿ ಅದೆಲ್ಲ ನಶಿಸಿ ಹೋಗುತ್ತೆ. ಜ್ಞಾನಕ್ಕೆ ಅಷ್ಟು ಮಹತ್ವ, ಅದಕ್ಕೆ ನಾಲೆಜ್ ಇಸ್ ಪವರ್ ಅನ್ನೋದು. ಅದು ಆತ್ಮಜ್ಞಾನಕ್ಕೆ ಅಷ್ಟು ಮಹತ್ವ. ಆಶ್ಚರ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೆಲ್ಲ ಇವಾಗ ಹೇಳಕ್ಕೆ ಹೋದರೆ ಸಮಯ ಇದೆ. ಭಗವದ್ಗೀತೆ ಹೇಳ್ಬೋದು, ಕಠೋಪನಿಷತ್ ಹೇಳ್ಬೋದು. ಯಾವ್ದು ಹೇಳ್ತೀರಾ? ಅದೊಂದಾಯಿತು. ಆಮೇಲೆ ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ ಭಾವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಹೇಳ್ತಾ ಹೋಗ್ಬೋದು, ಸಮಯ ಇಲ್ಲ ಅಂತ ಮುಗಿಸ್ತಾ ಇದ್ದೀರಿ. 60. ಭ್ರಾತರ್ಯದೀದಂ ಪರಿದೃಶ್ಯತೆ ಜಗತ್ ಮಾಯೈವ ಸರ್ವಂ ಪರಿಹೃತ್ಯ ಚೇತಸಾ ಮದ್ಭಾವನಾ ಭಾವಿತ ಶುದ್ಧ ಮಾನಸಃ ಸುಖೀ ಭವಾನಂದಮಯೋ ನಿರಾಮಯಃ. ಹೇ ಭ್ರಾತ ಲಕ್ಷ್ಮಣ, ಹಿಂದಿನ ಶ್ಲೋಕದಲ್ಲಿ ಪ್ರಿಯ, ಎಲ್ಲಿ ಭ್ರಾತ ತಮ್ಮನೇ. ಯತ್ ಇದಂ ಜಗತ್ ಪರಿದೃಶ್ಯತೆ ಮಾಯಾ ಏವ, ಏವಕಾರ ಹಾಕಿದ್ದಾರೆ ನೋಡಿ. ಈ ಜಗತ್ತು ಏನು ನಿನಗೆ ಕಾಣಿಸ್ತಿದೆ ಅದು ಮಾಯೆಯಿಂದ ತೋರ್ತಾ ಇದೆ ನಿನಗೆ. ಮಾಯೆಯಿಂದ ಯಾವುದು ತೋರುತ್ತೋ ಅದು ಸತ್ಯವಲ್ಲ, ಅದು ಮೃಷಾಭವತಿ, ಹೊಟ್ಟೋಗತ್ತದು. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು. ಆಮೇಲೆ ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತ ಕ್ಲಿಪ್ತ ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಈ ಶ್ಲೋಕ ಕರೆಕ್ಟಾಗಿ ಹೋಲಿಸ್ಬೋದು ಕಗ್ಗಾನ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ, ಅರ್ಥಾಗ್ತಿದೆಯಲ್ಲ. ಮೂಲಮಂ ಕಂಡಂಗೆ, ಯಾರಿಗೆ ಆತ್ಮಜ್ಞಾನ ಇದೆಯೋ ಸಂಭ್ರಾಂತಿ ಏನು, ಅವನು ಕುಣಿಯಲ್ಲ. ಓ ನನಗೆ ಸಿಕ್ತು ಅದು ಸಿಕ್ತು ಅಂತಿಲ್ಲ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತ ಕ್ಲಿಪ್ತ ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಹಾಗೆ ಮಾಯೆಯಿಂದ ಕಾರ್ಯ ಜಗತ್ತಿಂದ ತೋರುತ್ತಿರುವಂತಹ ಪ್ರಪಂಚದಿಂದ ಅದು ಸತ್ಯತ್ವ ಬುದ್ಧಿ ಕೊಟ್ಟು ಅದ್ರ ಹಿಂದೆ ಹೋಗಬೇಡ. ನಾವು ಪ್ರಪಂಚದಲ್ಲಿ ಯಾಕೆ ಸತ್ಯತ್ವ ಬುದ್ಧಿ ಕೊಟ್ಟಿದ್ದೀವಿ? ಪ್ರಪಂಚದಿಂದ ನಮಗೆ 3 ಸಿಗುತ್ತೆ ಅಂತ. ಯಾವುದು? ನೆಮ್ಮದಿ, ಪೀಸ್, ಸಂರಕ್ಷಣೆ, ಸೆಕ್ಯೂರಿಟಿ, ಆನಂದ, ಹ್ಯಾಪಿನೆಸ್. ಪೀಸ್, ಸೆಕ್ಯೂರಿಟಿ, ಹ್ಯಾಪಿನೆಸ್ ಪ್ರಪಂಚದಲ್ಲಿ ಸಿಗುತ್ತೆ, ವ್ಯಕ್ತಿಯಿಂದ ಸಿಗುತ್ತೆ ಅಂತ ಹೋಗ್ತಿದ್ದೀವಿ. ಶತಸಿದ್ಧ ಸಿಗೋದಿಲ್ಲ. ಇದು ಒಂದು ಎಳ್ಳಷ್ಟು ಸಿಗೋದಿಲ್ಲ, ಲವಲೇಶವೂ ಸಿಗೋದಿಲ್ಲ. ಯಾರಿಂದ ಸಿಗುತ್ತೆ? ಧಾರ್ಮಿಕವಾಗಿ ಚಿಂತನೆ ಮಾಡಬೇಕಂದ್ರೆ ಭಗವಂತನಿಂದ ಸಿಗುತ್ತೆ. ಆಧ್ಯಾತ್ಮವಾಗಿ ಚಿಂತನೆ ಮಾಡಬೇಕಂದ್ರೆ ನನ್ನಲ್ಲಿಯೇ ಆನಂದವಾಗಿರ್ತಿದೆ. ಇಫ್ ಇಟ್ ಇಸ್ ರಿಲಿಜಿಯಸ್, ಇಟ್ ಇಸ್ ಗಾಡ್. ಇಫ್ ಇಟ್ ಇಸ್ ಸ್ಪಿರಿಚುವಲ್, ಇಟ್ ಇಸ್ ಇನ್ ಮೀ, ದ ರಿಯಲ್ ಮೀ. ಮೃಷಾ ಇವ ಸರ್ವಂ ಪರಿಹೃತ್ಯ ಚೇತಸ. ಚೇತಸ ಅಂದರೆ ಸಂಸ್ಕೃತವಾದ ಮನಸ್ಸಿಂದ ಪರಿಹೃತ್ಯ. ಈ ಮೇಲ್ನೋಟಕ್ಕೆ ಕಾಣ್ತಿರುವಂತಹ ಜಗತ್ತನ್ನು ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಕೇಳಬಾರ್ದು ಹೇಗೆ ಅಂತಲ್ಲ, ಹಿಂದಿನ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ. ಅದನ್ನು ಪರಿಹೃತ್ಯ, ವಿವೇಕ ಬುದ್ಧಿಯಿಂದ ಅದನ್ನು ತಳ್ಳಿ ಹಾಕು. ಮದ್ಭಾವನಾ ಭಾವಿತ ಶುದ್ಧ ಮಾನಸಃ, ಸದಾ ಸಗುಣ ಧ್ಯಾನದಲ್ಲಿ ತತ್ಪರನಾಗಿರೋ ಶುದ್ಧ ಮನಸ್ಸನ್ನು ಬೆಳೆಸ್ಕೋ. ಆದ್ದರಿಂದ ಏನಾಗುತ್ತೆ? ಶುದ್ಧ ಮನಸ್ಸು ಸಗುಣ ಆರಾಧನೆಯಿಂದ ಮತ್ತು ಜ್ಞಾನದ ಚಿಂತನೆಯಿಂದ ಸುಖೀ ಭವೇತ್, ಸಂತೋಷವಾಗಿರೋ ಸೇರಿಸಬೇಕು. ಸಂತೋಷ ಸಗುಣ ಧ್ಯಾನದಿಂದ ಸಂತೋಷ ಇರೋಕ್ಕಾಗಲ್ಲ. ಸಗುಣ ಧ್ಯಾನದ ಜೊತೆಗೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂತಹ ಆತ್ಮಚಿಂತನೆಯಿಂದ ಸುಖೀ ಭವೇತ್. ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಸ್ವಾಮಿ ಚಿನ್ಮಯಾನಂದರು ಪ್ರಯಾಣ ಮಾಡ್ತಿದ್ರು. ಏರೋಪ್ಲೇನಲ್ಲಿ ಹೋಗಬೇಕಲ್ಲ, ಏರ್ ಹೋಸ್ಟರ್ಸು ಟಿಕೆಟ್ ಕೊಡಬೇಕಂದ್ರೆ ಮೇ ಯು ಹ್ಯಾವ್ ಎ ಪ್ಲೆಸೆಂಟ್ ಟೈಮ್, ಹ್ಯಾವ್ ಎ ಹ್ಯಾಪಿ ಟೈಮ್ ಅಂತಂದರು. ಇವರು ಸುಮ್ಮನೆ ಬರ್ತಾನೆ ಹೌ ಅಂದರು. ಆಕೆಗೇನು ಗೊತ್ತಿದೆ ಪಾಪ, ಕಣ್ಬಿಟ್ಟು ಹೀಗೆ ನೋಡ್ತಲ್ಲ ಹೌ ಎಲ್ಲ ಮತ್ತೆ ಕೇಳೋದಲ್ಲ, ನೀವು ಪ್ಲೆಸೆಂಟ್ ಟೈಮ್ ಅಂತೇಳಿ ಹೇಗಿರೋದು ಸಂತೋಷವಾಗಿ, ಆಯಿತಾ? ಆವಾಗ ಅವರು 2 ಶ್ಲೋಕ ಗೀತೆ ಓದು ನೀನು ಅಂದರು. ಆ ಏರ್ ಹೋಸ್ಟರ್ಸ್ಗೆ ಯು ಪ್ಲೀಸ್ ರೀಡ್ 2 ಶ್ಲೋಕಸ್ ಆಫ್ ಗೀತಾ, ಸಂತೋಷವಾಗಿರ್ತೀಯ. ಆರೋಗ್ಯ ಕೆಟ್ಟಿತ್ತಲ್ವ ಪಾಪ, 1/4 ಮಾತ್ರ ಶರೀರ ವರ್ಕ್ ಆಗ್ತಿತ್ತು, ಹಾರ್ಟ್.
ಯೋಚನೆ ಮಾಡಿ, ಎಷ್ಟು ಸುಮಾರು ವರ್ಷಗಳ ಕಾಲ ಕಾಲು ಭಾಗ ಮಾತ್ರ ಹಾರ್ಟ್ ವರ್ಕ್ ಆಗ್ತಿತ್ತು ಅವರಿಗೆ. ಡಾಕ್ಟ್ರಿಗೆ ಆಶ್ಚರ್ಯ. ಒಂದು ಸತಿ ಇದೇ ಥರ ಕೂತಿದ್ದಾರೆ, ಹೇಳಿದ್ದೆ ಅನ್ಸತಿ ಇಲ್ಲಿ, ಹಿಂದ್ಗಡೆ ಆಣಿ ಚುಚ್ಚಿಬಿಟ್ಟಿದೆ ಅವ್ರಿಗೆ. ಹೀಗೆ ಕೂತಿದ್ದಾರೆ, ಅಲ್ಲಾಡ್ತಿಲ್ಲ, ಪ್ರವಚನ ಕೊಡ್ತಿದ್ದಾರೆ, ಹೀಗೆ ಕೂತಿದ್ದಾರೆ, ಆಣಿ ಚುಚ್ಚಿದ್ದಾರೆ, ರಕ್ತ ಬಂದು ಸುರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಪ್ರಸಾದ ತಗೊಳ್ಬೇಕು ಅಂತ ಒಬ್ಬ ಹಾಗೆ ಹತ್ತಿದ್ದಾನೆ. ಈಗ ನೋಡ್ತಾನೆ, ಏನು ಕಾಲುಗೆಲ್ಲ ರಕ್ತ ಇದೆಯಲ್ಲ ಹಾಗೆ ಅಂತ. ಪಾಠ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ 8 ಗಂಟೆವರೆಗೂ ಚುಪ್ ಪಾಪ ಹೇಳ್ತಾರೆ, ಪೂರ್ತಿ ರಕ್ತ ಹಿಂದೆ ಹಾಗೆ ಕೂತಿದ್ದಾರೆ. ನಾನು ಎದ್ದರೆ ಕ್ಲಾಸ್ ಇದಾಗೋಗುತ್ತೆ, ಮತ್ತು ಇಷ್ಟು ಜೊತೆ ಹೇಳ್ತಾ ಇದ್ದೇನೆ ಐ ಆಮ್ ನಾಟ್ ದಿ ಬಾಡಿ ಅಂತ, ಮತ್ತು ಇವಾಗ ಹೋದಾಗ ಆಗುತ್ತೆ. ಹಾಗಿದ್ದರು ಅವರು ಮಹಾತ್ಮರೆಲ್ಲ ಹಾಗೆ. ಯೋಚನೆ ಮಾಡಿ, ಸ್ವಲ್ಪ ನಮಗೇನಾದ್ರು ಉಗು ಸುತ್ತು ಬಂತು, ಅದು ಟೆಟ್ವ್ಯಾಕ್ ಇಂಜೆಕ್ಷನ್ ಹಾಕ್ಸು, ಅದು ಮಾಡಿಸ್ಕೊ, ಇದು ಮಾಡಿಸ್ಕೊ, ಅದು ಸ್ಪ್ರೆಡ್ ಆಗಿಬಿಡುತ್ತೆ, ಅದು ಪೂರ್ತಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಹೌದು, ಸ್ಪ್ರೆಡ್ಡಾಗಿ ಏನಾಗತ್ತಪ್ಪ, ಏನಾಗಲ್ಲ. ಯೋಚನೆ ಮಾಡಿ. ಹಾಗಂತ ದೇಹವನ್ನು ನಿರ್ಲಕ್ಷ್ಯ ಮಾಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ತಿತೀಕ್ಷೆ ಇರಬೇಕು. ಇಲ್ಲ ಅಂದರೆ ದೇಹ ಕಂಡುಕೊಂಡಿರ್ತೀವಿ. ಸುಖೀ ಭವೇತ. ಹೌ ಟು ಬಿ ಹ್ಯಾಪಿ? ರೀಡ್ ಪ್ರಸ್ಥಾನತ್ರಯ. ಭವಾನ್ ಆನಂದಮಯ ನಿರಾಮಯ. ನಿರಾಮಯ ಅಂದರೆ ಹಲವಾರು ಶ್ಲೋಕಗಳು ನೋಡಿದ್ವಿ. ಸಂಸಾರ ದುಃಖದಿಂದ ಆನಂದಮಯ, ಎಂಬಾಡಿಮೆಂಟ್ ಆಫ್ ಸ್ವರೂಪ, ಇದೆಲ್ಲ ನೋಡಿದ್ದೀವಿ. ಸಂತೋಷವಾಗಿರು ಹೇಳಬೇಕು ನಾವು. ಐ ಆಮ್ ಹ್ಯಾಪಿ ಬಿಕಾಸ್ ಆಫ್ ಅಂತೀವಿ ನಾವು. ನಾನು ಹೇಗಿದ್ದೀರಾ ಅಂತ ಕೇಳಿದ್ರೆ, ಸ್ವಾಮಿ ನಾನು ಸಂತೋಷವಾಗಿದ್ದೀನಿ ಇವರಿಂದ, ಈ ಸನ್ನಿವೇಶದಿಂದ ಸಂತೋಷವಾಗಿದ್ದೀವಿ ಅಂತ ಹೇಳ್ತೀವಿ. ಮಗ ತುಂಬ ಚೆನ್ನಾಗಿ ಓದ್ತಿದ್ದಾನೆ, ಸಂತೋಷವಾಗಿದ್ದೀನಿ, ಆಫೀಸಲ್ಲಿ ಏನೂ ತೊಂದರೆ ಇಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ಆಫ್ ಅಂತ ಹೇಳಬಾರ್ದು. ಐ ಆಮ್ ಹ್ಯಾಪಿ ಇನ್ ಸ್ಪೈಟ್ ಆಫ್ ಟರ್ಬುಲೆನ್ಸಸ್, ವೆದರ್ ಇಟ್ ಈಸ್ ಇನ್ ಸಿಂಗಪೂರ್ ಆರ್ ಏರ್ ಇಂಡಿಯಾ, ಇನ್ ಸ್ಪೈಟ್ ಆಫ್ ಎನಿ ಟರ್ಬುಲೆನ್ಸಸ್ ಐ ಆಮ್ ಹ್ಯಾಪಿ ಇನ್ ಮೈ ಲೈಫ್. ಯಾಕಂದರೆ ಈ ಮಾಯ ಕಾರ್ಯಪ್ರಪಂಚ ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಅವರು ನನಗೆ ಹ್ಯಾಪಿನೆಸ್ಸನ್ನು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ, ಅಲ್ವಾ? ಆ ರೀತಿಯಾಗಿ ಆನಂದವಾಗಿರಬೇಕು. ಐ ಆಮ್ ಹ್ಯಾಪಿ ಇನ್ ಸ್ಪೈಟ್ ಆಫ್. ಅದೇ ಜ್ಞಾನ ಬಲ, ಅದೇ ಜ್ಞಾನ ನಿಷ್ಠೆ. ತ್ರಿಕಾಲದಲ್ಲಿಯೂ ಸದಾ ಆನಂದವಾಗಿರೋದೇ ಜ್ಞಾನ ನಿಷ್ಠೆ. ಅದು ಬ್ರಹ್ಮ ಥರನೇ, ಅವಾಗ ಇದು ಮಾಡ್ತಿರ್ಬೇಕದು. ಜ್ಞಾನಿಯ ಮನಸ್ಸು ಹೇಗೆ ಅಂತ, ಯಾವ ವೃತ್ತಿಯ ಜ್ಞಾನಿಯ ಮನಸ್ಸು ಇದೆ ಅಂತ ನೀವು ನೋಡೋಕ್ಕಾಗಲ್ಲ. ಜ್ಞಾನಿಗೆ ಯಾವ ವೃತ್ತಿ ಮನಸ್ಸಿನಲ್ಲಿದೆ, ನಮಗೆಲ್ಲ ಏನಾಗುತ್ತೆ, ಸಂತೋಷವಾಗಿದ್ದರೆ ಮುಖ ಸಂತೋಷವಾಗಿ ಇಷ್ಟು ಅರಳಿಬಿಟ್ಟಿರುತ್ತೆ. ದುಃಖ ಬಂದರೆ ಹೆರಳೆಣ್ಣೆ ಮುಖ ಇರುತ್ತೆ, ಅಲ್ವಾ? ಗೊತ್ತಾಗ್ಬಿಡುತ್ತೆ ಮುಖದಲ್ಲೇ. ಆದರೆ ಜ್ಞಾನಿಯ ಮುಖ ನೋಡಿ ನೀವು ಹಾಗೆ ಹೇಳೋಕ್ಕಲ್ಲ, ಅವ್ರ ಮನಸ್ಸಿನಲ್ಲಿ ಯಾವ ವೃತ್ತಿ ಇದೆ ಅಂತ. ಅದಕ್ಕೆ ಹಿರಿಯರೊಂದು ಶ್ಲೋಕವನ್ನೇ ಹೇಳ್ತಾರೆ. ಹೇಗೆ ಸೂರ್ಯ ಅಸ್ತಮ ಆಗ್ತಿದ್ದಾನೋ ಉದಯ ಆಗ್ತಿದ್ದಾನೋ ಒಂದೇ ಥರ ಇರುತ್ತೆ ಜ್ಞಾನಿಯ ಮನಸ್ಸು. ಉದಯ ಆಗ್ತಿದ್ದಾಗಲೂ ಅರುಣೋದಯ ಸೂರ್ಯ, ಅಸ್ತ ಆಗ್ತಿದ್ದಾಗಲೂ ಅರುಣೋದಯ ಸೂರ್ಯ. ಉದಯ ಆಗ್ತಿದ್ದಾಗ ಜೀವನದಲ್ಲಿ ಸಂತೋಷವಾಗಿದ್ದು ಅವನು ಆರಾಮಾಗಿರ್ತಾನೆ, ಅಸ್ತ ಆಗ್ತಿದ್ದಾಗಲೂ ಲಾಸ್ ಆಯಿತು ಅಂದ್ಕೊಳ್ಳಿ, ಆರಾಮಾಗಿರ್ತಾನೆ. ಜ್ಞಾನಿಯ ಮುಖವನ್ನು ನೋಡಿ ನೀವು ಯಾವ ವೃತ್ತಿ ಮನಸ್ಸಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮುಖ ನೋಡಿ ಹೇಳ್ಬೋದು, ಅಲ್ವಾ? ಯಾಕಂದರೆ ಈಗಲೇ ಲೇಟ್ ಆಯಿತು ಅಂತ ಎಲ್ಲರೂ ಅಲ್ಲಿ ನೋಡ್ತಿದ್ದೀರಾ. ನಾನು ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಇರಿ, ಏನಾಗಲ್ಲ, ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ. ಅದೇ ಚಪಾತಿ ಲಟ್ಸೋದು, ಇನ್ನೇನಿದೆ ಮಾಡೋಕ್ಕೆ ನಮಗೆ, ಅದೇ ಅಷ್ಟೇ. ಮುಂದಿನ ಶ್ಲೋಕ 61. ಯಸ್ಸೇವತೆ ಮಾವ ಗುಣಂ ಗುಣಾತ್ಪರಂ ಹೃದಾ ಕದಾ ವಾ ಯದಿ ವಾ ಗುಣಾತ್ಮಕಂ ಸೋಹಂ ಸ್ವಪಾದಾಂಜಿತರೇಣುಭಿಸ್ಪೃಶನ್ ಪುನಾತಿಲೋಕತ್ರಿತಯಂ ಯಥಾ ರವಿಃ. ಆ ಜೀವನ್ಮುಕ್ತನ ಸ್ಥಿತಿ, ಅವನಿಂದ ಜಗತ್ತಿಗೆಲ್ಲ ಎಷ್ಟು ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಿದ್ದಾರೆ. ಯಹ ಸೇವತೆ, ಯಾರು ಸಾಧಕನೋ, ಮುನಿಹಿ ಅಂದರೆ ಆ ಮುನಿಹಿ ಇರುವಂತಹವನಿಗೆ ಸೇವತೆ, ಪೂಜೆಯನ್ನು ಮಾಡ್ತಾನೋ, ಮಾಮ್ ಅಂದರೆ ರಾಮ, ಅಗುಣಂ ಗುಣಾತ್ ಪರಂ,
ನಿರ್ಗುಣವಾದ ರಾಮನನ್ನು ಯಾರು ಪರಿಗಣಿಸ್ತಾರೋ, ಅಗುಣಂ ಅಂದರೆ ನಿರ್ಗುಣ, ಆ ನಿರ್ಗುಣದಂತೆ ಇರುವಂತಹ, ನಿರ್ಗುಣ ಅಂದರೆ ಏನು? ಏಕಂ ಸಾರಂ ನಿತ್ಯ ಸತ್ಯ ಆನಂದ ಆತ್ಮ. ಎಲ್ಲಿ ಹೇಳಿದೆ? ಸ್ವರೂಪಾನುಸಂಧಾನಾಷ್ಟಕದಲ್ಲಿ ಹೇಳಿದ್ದೆ, ಮುಂಡಕ ಉಪನಿಷತ್ತಲ್ಲಿ ಹೇಳಿದ್ದೆ, ಕಠೋಪನಿಷತ್ತಲ್ಲಿ ಹೇಳಿದ್ದೆ. ಜ್ಞಾಪಕ ಬಂತಾ? ಅದು ಇಲ್ಲಿ ಅಗುಣಂ ಗುಣಾತ್ ಪರಂ ಇಲ್ವಾ? ಎರಡನೇ ಸಾಲಲ್ಲಿ ಗುಣಾತ್ಮಕಂ. ನಿರ್ಗುಣ ರಾಮನನ್ನಾದರೂ ಆತ್ಮಚೈತನ್ಯ ಅಂತ ಆ ರಾಮನನ್ನಾದರೂ ಸರಿ ಯಾರು ಪೂಜೆಯನ್ನು ಮಾಡ್ತಾರೋ, ಅಂದರೆ ಯಾರು ನಿಧಿಧ್ಯಾಸನವನ್ನು ಮಾಡ್ತಾರೋ, ಇಲ್ಲ ಗುಣಾತ್ಮಕಂ ಮತ್ತು ಆರಾಧನಂ ತತ್ಪರಂ ಅನ್ನುವಂತಹ ಸಗುಣ ಗುಣವನ್ನಿರುವಂತಹ ರಾಮನನ್ನು ಯಾರು ಪೂಜೆ ಮಾಡ್ತಾರೋ, ಎಲ್ಲಿ ಹೃದಯ ಶುದ್ಧ ಮನಸ್ಸಿನಿಂದ ಮಾಡಿದಾಗ, ಕದಾವ ಯದೀವ ಯಾವಾಗಾದರೂ ಒಂದು ಸತಿ ನನ್ನ ಜ್ಞಾನಕ್ಕೆ ಬರಲೇಬೇಕು. ಸೋಹಂ ಭವಾಮಿ, ಇವತ್ತಲ್ಲ ನಾಳೆ ಅದ್ವೈತ ಜ್ಞಾನಕ್ಕೆ ಪ್ರತಿಯೊಬ್ಬರೂ ಬರಬೇಕು. ಸೋಹಂ ಭವಾಮಿ, ಅಹಂ ರಾಮೋಸ್ಮಿ, ಅಹಂ ರಾಮಃ ಏವ ಅಸ್ಮಿ ಅನ್ನುವಂತಹ ಜ್ಞಾನಕ್ಕೆ ಬರಬೇಕು. ಅದ್ವೈತ ಜ್ಞಾನವನ್ನು, ಅದ್ವೈತ ಜ್ಞಾನವೇ ಮೋಕ್ಷ. ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಹಿಂದಿನ ನೆನ್ನೆ ಅಲ್ಲ, ಸುಮಾರು ಕ್ಲಾಸಸಲ್ಲಿ ಹೇಳಿದ್ದೆ. ಯು ಕ್ಯಾನ್ ಪೋಸ್ಟ್ಪೋನ್ ಮೋಕ್ಷ ಬಟ್ ಯು ಕ್ಯಾನಾಟ್ ಅವಾಯ್ಡ್ ಇಟ್ ಅಂತ ಹೇಳಿದ್ದೆ. ಅದ್ವೈತ ಜ್ಞಾನಕ್ಕೆ ಇವತ್ತಲ್ಲ ನಾಳೆ ಬರ್ಬೋದು, ಯು ಕ್ಯಾನಾಟ್ ಅವಾಯ್ಡ್. ಅದೇ ಇಲ್ಲಿ ಹೇಳ್ತಾ ಇರೋದು. ಕದಾ, ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ, ಯದೀವ ಇವತ್ತೋ ನಾಳೆನೋ ಬಂದರೆ ಆತನ ಭಕ್ತನ ಮನಸ್ಸು, ಯಾವ ಭಕ್ತನ ಮನಸ್ಸು ಇಷ್ಟು ವರ್ಷ ಎಲ್ಲ ಅಧ್ಯಯನ ಮಾಡಿದ್ದಾನಲ್ಲ ಎಲ್ಲ ನಾವುಗಳು ಅಂತ, ಅವಾಗೇನಾಗುತ್ತೆ? ಸೋಹಂ ಭವಾಮಿ, ರಾಮಂದ ನಿಜಸ್ವರೂಪ ನಮಗೆ ಬರುತ್ತೆ. ಅಂತಹ ವ್ಯಕ್ತಿ ಜೀವನ್ಮುಕ್ತನಾಗ್ತಾನೆ. ಅವನು ಸ್ವಪಾದಾಂಚಿತ ರೇಣುಭಿಃ ಸ್ಪೃಶನ್, ಅವನು ಎಲ್ಲೆಲ್ಲಿ ನಡೀತಾನೋ ಅದೆಲ್ಲ ಪಾವನ ಕ್ಷೇತ್ರಗಳಾಗೋಗುತ್ತೆ. ಅಂತಹ ರಾಮನಾಮ ಮಹಿಮೆ ಆಗಲಿ, ರಾಮ ಸಗುಣ ಆರಾಧನೆ ಆಗಲಿ, ರಾಮನೇ ನಿರ್ಗುಣವಾಗಿ ನನ್ನ ಆತ್ಮಚೈತನ್ಯ ಆಗಿದ್ದಾನೆ ಅಂತ ಯಾರು ತಿಳಿತಾನೋ ಅವನು ಎಲ್ಲೆಲ್ಲಿ ನಡೆದ್ರು ಸ್ಪೃಶನ್ ರೇಣುಭಿಹಿ, ರೇಣು ಅಂದರೆ ಧೂಳು, ಕಣಗಳು, ಈ ಮಣ್ಣಿನ ಕಣಗಳು ಇಲ್ಲೆಲ್ಲ ನಡೀತಾ ಇದ್ದಾಗಲ್ಲ ಆ ಮಹಾ ವ್ಯಕ್ತಿಗಳು ಜೀವನ್ಮುಕ್ತ ಸ್ಥಿತಿ ಎಲ್ಲರನ್ನೂ ಪಾವನ ಮಾಡಿಬಿಡ್ತಾನೆ. ಈ ಕ್ಷೇತ್ರವನ್ನೇ ಅಲ್ಲ, ಲೋಕತ್ರಯಂ ಪುನಾತಿ, 3 ಲೋಕವನ್ನು ಪಾವನ ಮಾಡ್ತಾನೆ. ಜೀವನ್ಮುಕ್ತದ ಲಕ್ಷಣ ಹಾಗೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಸತಿ ನಿಮ್ಮನ್ನು ನೋಡಿದ್ರು ಅಂದರೆ ಮುಗೀತು ಅಲ್ವಾ? ಸುಮಾರು ವರ್ಷಗಳ ಕಾಲ ಸಮಾಧಿಯಲ್ಲಿ ದಾಚೆ ಬಂದ ಕಾಯ್ತಿದ್ರಲ್ಲ ಜನ, ಅವ್ರ ಹತ್ರ ಅಲ್ಲಿ ಹೋಗಿ ಹೇಳ್ಕೊಳ್ಬೇಕು ಅಂತಿಲ್ಲ, ದೂರದಲ್ಲೇ ಇದ್ದು ನೋಡಿದ್ರೆ ಅವ್ರ ಸಂಶಯಗಳೆಲ್ಲ ಪರಿಹಾರ ಆಗೋದು, ಎಲ್ಲವೂ ಆಗೋಗೋದು. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಸಿಗ್ತಿತ್ತಂತೆ. ಅವ್ರಿಗೆ ಪಾಪ ಕೈ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಯಾಕಂದರೆ ಸಮಾಧಿಯಲ್ಲಿದ್ದಾಗ ಆಹಾರ ಇಲ್ಲ, ಏನೂ ಇಲ್ಲ. ಅವ್ರು ಸುಮ್ಮನೆ ಹೀಗೆ ಕೈ ಎತ್ತಿ ಹೀಗೆ ಅನ್ನೋದಷ್ಟೇ, ಎಲ್ರಿಗೂ ಅವ್ರು ಅಂದ್ಕೊಂಡಿದ್ದೆಲ್ಲ ಸಿಗ್ತಾಯಿತ್ತು ಅಲ್ವಾ? ಶ್ರೀಧರ ಸ್ವಾಮಿಗಳು ತಪಸ್ಸನ್ನು, ಚಾತುರ್ಮಾಸ್ಯ ತಪಸ್ಸನ್ನು ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನಮಸ್ಕಾರ ಮಾಡಿದವ್ರಿಗೆಲ್ಲ ಲಭ್ಯವಾಗೋದು. ಕನ್ನನ್ಗಾಡಲ್ಲಿ ಭಗವಾನ್ ನಿತ್ಯಾನಂದರು ಒಂದು ಆಶ್ರಮವನ್ನು ಮಾಡಿದ್ದಾರೆ. ಗೌರ್ಮೆಂಟ್ ಬಿಡಲಿಲ್ಲ, ಬ್ರಿಟಿಷ್ ಗೌರ್ಮೆಂಟ್ ಅವಾಗ ಅವ್ರಿಗೆ. ಆವಾಗ 18-19 ವಯಸ್ಸು, ಕೌಪೀನವನ್ನು ಮಾತ್ರ ಹಾಕಿದರು. ಮಹಾವ್ಯಕ್ತಿ ಕಟ್ಸಿದ್ರು. ಆ ಲ್ಯಾಂಡ್ ರಿಜಿಸ್ಟರ್ ಆಗಿಲ್ಲ, ಇಲ್ಲ 43 ಗುಹೆಗಳಿದೆ. ನೀವು ಹೋಗಿದ್ದೀರೋ ಇಲ್ವೋ ಗೊತ್ತಿಲ್ಲ, ಯಾರು ಹೋಗಿದ್ದೀರೋ? ಕನ್ನನ್ಗಾಡಲ್ಲಿ ಭಗವಾನ್ ನಿತ್ಯಾನಂದರ ಆಶ್ರಮ ಇದೆ. 43 ಗುಹೆಗಳು ಸಾಧಕರಿಗೆ ಅಂತ ಮಾಡಿಸಿದ್ದಾರೆ. 43 ಗುಹೆಗಳು ಯಾಕೆ? ಪ್ರತ್ಯೇಕವಾಗಿ 43 ಶ್ರೀವಿದ್ಯಾ ಶ್ರೀಚಕ್ರದಲ್ಲಿ 43 ದಳಗಳು, ತ್ರಿಕೋಣಗಳಿದೆ. ಅದನ್ನು ಪ್ರತಿನಿಧಿಸೋಕೆ 43 ಮಾಡಿದ್ದಾರೆ ಅವರು. ಅಲ್ಲಿ ಪ್ರತಿಯೊಬ್ಬರು ಹೋಗಿ ಕೂತ್ರೆ ಆ ದೇವಿಯ ಅನುಷ್ಠಾನದಿಂದ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಹಾಗೆ ಅಂತ. ಒಂದು ಯಾವುದೋ ಇಲ್ಲಿ ಕಟ್ಟಿಸ್ಬೇಕು ಅಂತಂದ್ರೆ ಕಟ್ಟಿಸ್ಬಿಟ್ರು. ಆ ಬ್ರಿಟಿಷರ್ಸ್ ಬಂದರು, ಲ್ಯಾಂಡ್ ಎಲ್ಲಿದೆ, ಖಾತಾ ಎಲ್ಲಿದೆ, ನಾವು ಕೇಳ್ತೀವಲ್ಲ ಇಷ್ಟು ವರ್ಷ ತೋರಿಸಿ ಅಂತ. ದುಡ್ಡೆಲ್ಲಿಂದ ಬರ್ತಿದ್ಯಪ್ಪ ನಿನಗೆ ಅಂದರು. ನಾನು ಕೌಪೀನದಿಂದ ತೆಗಿತಾ ಇದ್ದೀನಿ ಅಂದರು. ಕೌಪೀನದಿಂದ ತೆಗೆದುಕೊಡೋರು. ಸರಿ, ಕೌಪೀನದಲ್ಲಿ ತೆಗೆದೀನಿ, ಅಲ್ಲಿ ಪಕ್ಕದಲ್ಲಿ ಒಂದು ಅವರೇ ಹೇಗೆ ಶ್ರೀಧರ ಸ್ವಾಮಿಗಳು ಕಲ್ಲಲ್ಲಿ ಅದು ಹೊಡೆದು ನೀರು ಬಂತೋ ಹಾಗೆ ಇವರು ಅದು ಹಾಟ್ ಸ್ಪ್ರಿಂಗ್ಸನ್ನು ಮಾಡಿದರು. ಅಲ್ಲೊಂದು ಇದನ್ನು ಮಾಡಿದರು, ಏನೋ ಪಾಂಡ್, ಅಲ್ಲಿಂದ ತೆಗಿತಾ ಇದ್ದೀನಿ. ಸರಿ ತೋರಿಸು ಅಂದರು. ತೆಗೆದ್ರು. ಒಂದೇ ಒಂದು ಅಲ್ಲಿ ಮೊಸಳೆ ಇದೆ, ಮೊಸಳೆ ಬಾಯಿನ ನಾನು ತೆಗಿತಾ ಇದ್ದೀನಿ. ಏನು ಕೇಳ್ತಾರೆ? ಖಾತಾ ಬೇಕು ನನಗೆ, ರಿಜಿಸ್ಟರ್. ಎಲ್ಲ ಅಲ್ಲಿಂದ ತೆಗಿತಾ ಇದ್ದಾರೆ, ಎಲ್ಲಿ ನೀರಿಂದ ತೆಗಿತಿದ್ದಾರೆ. ಆಯಿತಾ? ಅಂದರೆ
ಆ ನಿಧಿಧ್ಯಾಸನವನ್ನು ಮಾಡಿ ಅವ್ರ ಉದಾಹರಣೆ ಎಲ್ಲ, ಈ ಮಹಾತ್ಮರ ಉದಾಹರಣೆಯಲ್ಲಿ ಯಾಕೆ ಕೊಡ್ತಾ ಇದ್ದೀನಿ, ಆತ್ಮಸ್ವರೂಪದಲ್ಲೇ ಇದ್ದಾಗ ಎಲ್ಲ ಈಶ್ವರ ಪ್ರಾಪ್ತಿ, ಅದು ಎಲ್ಲ ಬಂದ್ಬಿಡತ್ತೆ, ವಿಭೂತಿ ಎಲ್ಲ ಬಂದ್ಬಿಡತ್ತೆ. ಅದಕ್ಕೆ ಇಲ್ಲಿ ಹಾಕಿದ್ರೆ ಸ್ವಪಾದಾಂಚಿತ ರೇಣುಭಿ ಸ್ಪೃಶನ್, ಆತ್ಮಜ್ಞಾನಿಯ ನಡವಳಿಕೆ, ಅದನ್ನು ನಡ್ಕೊಂಡು ಹೋಗ್ತಿದ್ದಾಗ ಕೇಳಿದಲ್ಲ ಇಷ್ಟಾರ್ಥ, ಪರಮ ಪುರುಷಾರ್ಥ ಪ್ರಾಪ್ತಿ, ಲೋಕತ್ರಯಂ ಪುನಾಥಿ. ಹೇಗೆ ಉದಾಹರಣೆಯನ್ನು ಕೊಡ್ತಿದ್ದಾರೆ, ಯಥಾ ರವಿಹಿ, ಹೇಗೆ ಸೂರ್ಯೋದಯ ಆದ ತಕ್ಷಣ ಎಲ್ಲ ಕಡೆ ಅವನ ಸೂರ್ಯನ ಕಿರಣ ಎಲ್ಲ ಕಡೆ ಹರಡತ್ತೋ, ಏನೇ ಕತ್ಲು ಬರೋದಿಲ್ಲ ಅಲ್ವಾ. ನಾವು ಹೇಳ್ತೀವಿ ತುಂಬ ಗಾಢವಾಗಿದೆ ಅದು ಅಂಡರ್ಗ್ರೌಂಡ್, ಅಲ್ಲಿ ಕತ್ಲಿದೆ ಅನ್ನೋದಕ್ಕೂ ಸೂರ್ಯನ ಕಿರಣ ಇದ್ರೇ ಗೊತ್ತಾಗೋದು ಕತ್ಲಿದೆ ಅಂತ ಅಲ್ವಾ. ಪ್ರತಿಯೊಂದು ಕಣದಲ್ಲಿಯೂ ಸೂರ್ಯನ ಕಿರಣ ಹೇಗೆ ಸ್ಪ್ರೆಡ್ ಆಗಿದೆಯೋ ಹಾಗೆ ಜ್ಞಾನಿಯ ಇದು ಮೂಮೆಂಟ್ಸ್ ಎಲ್ಲದರಲ್ಲಿಯೂ ಎಲ್ಲರನ್ನೂ ಒಂದು ಉತ್ಕೃಷ್ಟ ಸ್ಥಿತಿಗೆ ಕರ್ಕೊಂಡು ಬರುತ್ತೆ. ಹಾಗೆ ಅಂತ ಕೊನೆಯ ಶ್ಲೋಕ, ವಿಜ್ಞಾನಮೇತದ ಅಖಿಲಂ ಶ್ರುತಿಸಾರಮೇಕಂ ವೇದಾಂತ ವೇದ ಚರಣೇ ನಮಯೇವ ಗೀತಂ ಯಶ್ರದ್ಧಯಾ ಪರಿಪಠೇದ್ ಗುರುಭಕ್ತಿಯುಕ್ತಃ ಮದ್ರೂಪಮೇತಿ ಯದಿ ಮದ್ವಚನೇಷು ಭಕ್ತಿಃ. ವಿಜ್ಞಾನಂ ಏತದ್ ಅಖಿಲಂ, ವಿಜ್ಞಾನಂ ಅಂದರೆ ರಾಮಗೀತ. ಏತದ್ ವಿಜ್ಞಾನಂ ಅಖಿಲಂ, ಯಾರು ಈ ರಾಮಗೀತೆಯನ್ನು ಅಖಿಲ ಅಂದರೆ 62 ಶ್ಲೋಕವನ್ನು ಪಾರಾಯಣವನ್ನು ಮಾಡ್ತಾರೋ, ಮೊದಲನೇದು. ಎರಡನೇದು ಪಾರಾಯಣದ ಜೊತೆಗೆ ಅರ್ಥವನ್ನು ತಿಳಿತಾರೋ ಅದು. ಇಲ್ಲಾಂದರೆ ನಾವು ವಿಷ್ಣು ಸಹಸ್ರನಾಮ ಹತ್ರ ಸುಮ್ಮನೆ ಓದಿ ಮುಗಿಸ್ಬಿಡ್ತೀವಿ. ಪ್ರತಿಯೊಂದು ಶ್ಲೋಕವನ್ನು ಅರ್ಥ ತಿಳಿತಾರೋ. ಏನಿದು ರಾಮಗೀತ? ಶ್ರುತಿಸಾರಮೇಕಂ, ಶ್ರುತಿಸಾರಮೇಕಂ, ಶ್ರುತಿಸಾರ ಸಮುದ್ಧರಣಂ ಅಂತ ಒಂದು ಶಂಕರಾಚಾರ್ಯರದೊಂದು ತೋಟಕಾಚಾರ್ಯರದೊಂದಿದೆ. ಶ್ರುತಿಸಾರ ಸಮುದ್ಧರಣಂ, ತತ್ವಮಸಿ ಮಹಾವಾಕ್ಯವನ್ನು 174 ಶ್ಲೋಕಗಳಲ್ಲಿ ತೋಟಕಾಚಾರ್ಯರು ಕೊಟ್ಟಿದ್ದಾರೆ. ಈ ರಾಮಗೀತೆಯು ವೇದಾಂತದ ಸಾರ. ಹೇಗೆ ಭಗವದ್ಗೀತೆ ಸರ್ವೋಪನಿಷದೋ ಗಾವೋ ಆಗಿತ್ತೋ, ಈ ರಾಮಗೀತೆಯು ಶ್ರುತಿಸಾರಮೇಕಂ ಅಂದರೆ ವೇದದ ಸಾರ. ಸೊ ರಾಮನು ಏನು ಅವನ ಸ್ವಂತ ವಿದ್ಯೆಯನ್ನು ಹೇಳ್ತಿಲ್ಲ, ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನೇ ಲಕ್ಷ್ಮಣನಿಗೆ ಉಪದೇಶ ಮಾಡ್ದ. ಅದೇ ನಮಗಿವಾಗ ಬಂದಿದೆ. ಮಯಾ ಏವ ಗೀತಂ, ನೋಡಿ ನನ್ನದೇ ಮಾತು, ಮಯ ರಾಮನ ಮಾತು, ಏವ ಗೀತಂ, ಗೀತ ಅಂದರೆ ಉಪದೇಶ ಅಂತ ಅರ್ಥ. ಇಲ್ಲಿ ಏನಂತ ತಿಳಿಬೇಕು ಈ ರಾಮಗೀತೆಯಲ್ಲಿ? ವೇದಾಂತ ವೇದ ಚರಣೇನ, ರಾಮನೇ ಪೂರ್ಣ ಚೈತನ್ಯನು, ಭಾಗತ್ಯಾಗ ಲಕ್ಷಣದಲ್ಲಿ ನಾನೇ ರಾಮನು, ಪೂರ್ಣ ಬ್ರಹ್ಮನು ನಾನೇ. ಹೇಳ್ತೀರಾ ಅದು ಮೊದಲನೇ ಸಾಲು? ಪೂರ್ಣ ಬ್ರಹ್ಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಅದೇ ವೇದಾಂತ ವೇದ ಚರಣೇನ, ವೇದಾಂತದಲ್ಲಿ ಹೇಳಿರುವಂಥ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನವು ಈ ರಾಮಗೀತೆಯಲ್ಲೂ ಇದೆ, ಶ್ರುತಿಸಾರವೇ. ಯಾರು ಇದನ್ನು, ಯಹ ಅಂದರೆ ಯಾರು, ಶ್ರದ್ಧೆಯ ಪರಿಪಠೇದ್ ಗುರುಭಕ್ತಿಯುಕ್ತ, ಶ್ರದ್ಧೆಯಿಂದ ಹೇಳಿಕೊಟ್ಟಿರುವಂತಹ ಈ ಪಾಠವನ್ನು ಪಾರಾಯಣವನ್ನು ಮಾಡ್ತಾರೋ, ಮತ್ತು ಗುರುಭಕ್ತಿಯನ್ನು ತೋರಿಸಿ ಇದು ನಮಗೆ ಕರುಣಿಸಿದ್ದಾರೆ. ಅಂದರೆ ಶಿಷ್ಯನ ಮನಸ್ಸಿನಲ್ಲಿ ಆ ಹ್ಯುಮಿಲಿಟಿಯನ್ನು ತೋರಿಸ್ತಾ ಇದ್ದಾರೆ, ಮಾಡ್ತಾರೋ. ಮದ್ರೂಪಮೇತಿ, ನನ್ನ ಸಾಕ್ಷಾತ್ ಸ್ವರೂಪ ಅವ್ರಿಗೆ ಬರುತ್ತೆ. ಯಾರು ಇದನ್ನು ಪಾರಾಯಣ ಮಾಡ್ತಾರೋ, ಅರ್ಥವನ್ನು ತಿಳಿತಾರೋ, ನನ್ನ ರೂಪವೇ ಆಗ್ತಾರೆ. ಯದ್ಭಾವಂ ತದ್ಭವತಿ, ಅಹಂ ಬ್ರಹ್ಮಾಸ್ಮಿ, ಸಾಕ್ಷಾತ್ ಬ್ರಹ್ಮ. ಯದಿ ಮೃಷಾ ಏನೇಷು ಭಕ್ತಿ, ನನ್ನ ಮಾತಲ್ಲಿ ಯದಾ ಮೃಷಾ ಅಲ್ಲ, ಮತ್ತು ವಚನೇಶು, ನನ್ನ ಮಾತಲ್ಲಿ ಭಕ್ತಿ ಇಟ್ಟು ಈ ರೀತಿಯಾಗಿ ಪಾರಾಯಣ ಮಾಡ್ತಾರೋ ಅವ್ರಿಗೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಜ್ಞಾನ ಪ್ರಾಪ್ತಿಯಾಗತ್ತೆ, ಜೀವನ್ ಮುಕ್ತ ಸ್ಥಿತಿ ಪ್ರಾಪ್ತಿಯಾಗತ್ತೆ, ಮತ್ತೆ ಮರುಜನ್ಮ ಬರೋದಿಲ್ಲ ಅಂತ ರಾಮನ ಉಪದೇಶ. ಇಲ್ಲಿಗೆ ಶ್ರೀರಾಮಗೀತೆ ಮುಕ್ತಾಯವಾಗಿದೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀರಾಮಚಂದ್ರಮೂರ್ತಿಪಾದಾರವಿಂದಾರ್ಪಣಮಸ್ತು.